ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ಸ್. ಗುಡ್ ವೈಬಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಮೊದಲನೇ ಆಷಾಢ ಶುಕ್ರವಾರದ ಮಿನಿ ವ್ಲಾಗ್ ಆಗಿರುತ್ತೆ. ನಾವು ಹೋಗಿರೋಂತಹ ದೇವಸ್ಥಾನ ಬಹಳ ಪುರಾತನವಾದದ್ದು. ಇಲ್ಲಿ ಶ್ರೀ ವೀರಬ್ರಹ್ಮಯ್ಯ ಸ್ವಾಮಿಯವರು ಬಾಲ್ಯವನ್ನು ಕಳೆದಿರುವಂತಹ ಒಂದು ಪುಣ್ಯ ಸ್ಥಳ ಇದು. ಇಲ್ಲೇ ತಾಯಿ ಅನ್ನಪೂರ್ಣೇಶ್ವರಿ ಅಮ್ಮನವರು ಇದ್ದಾರೆ. ಹಾಗೆ ಒಂದು ಶಿವನ ಗರ್ಭಗುಡಿಯೂ ಇದೆ. ಇಲ್ಲಿ ಇವತ್ತು ನಾವು ದೀಪ ಹಚ್ತಿರೋವಂಥದ್ದು ನೋಡಿ. ಇಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಅಮ್ಮನವರು ಇದ್ದಾರೆ. ಇಲ್ಲಿ ಇವತ್ತು ನಾವು ದೀಪ ಹಚ್ತಾ ಇದ್ದೀವಿ. ಈ ದೀಪನ ವಿಶೇಷವಾಗಿ ನಾವು ರಾಹುಕಾಲದಲ್ಲಿ ಹಚ್ತೀವಿ. ಪ್ರತಿ ಶುಕ್ರವಾರ ಬೆಳಗ್ಗೆ 10:30ರಿಂದ 12 ಗಂಟೆಗೆ ರಾಹುಕಾಲ ಬರುತ್ತೆ. ಆ ಟೈಮಲ್ಲಿ ಭಾಳಷ್ಟು ಜನ ಈ ದೀಪವನ್ನು ಹಚ್ತಾರೆ. ಒಂದು ವರ್ಷಗಳ ಹಿಂದೆ ಆದರೆ ನಾವು ನೆಲವನ್ನು ಸ್ವಚ್ಛ ಮಾಡಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮವನ್ನಿಟ್ಟು ಅದರ ಮೇಲೆ ದೀಪ ಹಚ್ಚುವಂತಹ ಒಂದು ಸಂಪ್ರದಾಯ ಆಯಿತು. ಈಗ ಬಹಳಷ್ಟು ದೇವಸ್ಥಾನಗಳಲ್ಲಿ ನೆಲದ ಮೇಲೆ ಹಚ್ಚೋದಕ್ಕೆ ಪರ್ಮಿಷನ್ ಕೊಡಲ್ಲ. ಅದರಿಂದ ಈ ಥರ ಅಡಿಕೆ ಪ್ಲೇಟ್ ಆಗಲಿ ಬಾಳೆ ಎಲೆ ಆಗಲಿ ಅದರ ಮೇಲೆ ನಾವು ದೀಪವನ್ನು ಹಚ್ಚಬಹುದು. ಈ ದೀಪವನ್ನು ಹಚ್ಚೋದ್ರಿಂದ ನಾವು ಅಂದ್ಕೊಂಡಿರೋಂತಹ ಕೆಲಸ ಕಾರ್ಯ ಒಳ್ಳೆ ಆರೋಗ್ಯ ಆಯುಷು ದೇವ್ರು ಕೊಡಲಿ ಅಂತ ಒಂದು ಭಕ್ತಿಯಿಂದ ದೇವ್ರಿಗೆ ಸಮರ್ಪಣೆ ಮಾಡುವಂಥ ಒಂದು ಉದ್ದೇಶದಿಂದ ಈ ದೀಪನ ಹಚ್ತಿದ್ದೀವಿ. ಬಹಳಷ್ಟು ಜನಕ್ಕೆ ಈ ದೀಪ ಯಾವ ಥರ ಹಚ್ಚಬೇಕು ಅಂತ ಗೊತ್ತಿರಲ್ಲ. ಅವ್ರಿಗೆ ಯಾವ ಥರ ಹಚ್ಚೋದು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನಾನು ಅಡಿಕೆ ಪ್ಲೇಟ್ನ ತೊಗೊಂಡಿದ್ದೀನಿ. ಆ ಪ್ಲೇಟ್ನ ಸ್ವಚ್ಛ ಮಾಡಿ 4 ಸೈಡ್ಗೆ ನಾನು ಅರಿಶಿನ ಕುಂಕುಮವನ್ನು ಹಚ್ಚಿದ್ದೀನಿ. ಹಾಗೆ ಸ್ವಲ್ಪ ಅಕ್ಕಿ ಮತ್ತು 2 ಬೆಲ್ಲದ ಹಚ್ಚೋದುಂಡೆ ತೊಗೊಂಡಿದ್ದೀವಿ. ಹಾಗೆ ಮನೆಯಲ್ಲಿ ನಿಮಗೆ ಯಾವ ಹೂವು ಇರುತ್ತೋ ಅದೇ ಹೂವನ್ನು ದೇವರಿಗೆ ಸಮರ್ಪಣೆ ಮಾಡಿ ದೀಪವನ್ನು ನೀವು 3 ವಾರ 5 ವಾರ 9 ವಾರ 12 ವಾರ ಆ ಥರ ಕಂಟಿನ್ಯೂ ಮಾಡ್ಬೋದು. ಇದು ನಮ್ಮದು ಮೊದಲನೇ ವಾರ ಆಗಿರೋದ್ರಿಂದ 1 ನಿಂಬೆಹಣ್ಣಲ್ಲಿ 2 ದೀಪ ಮಾಡಿದ್ದೀವಿ. 2ನೇ ವಾರಕ್ಕೆ 2 ನಿಂಬೆಹಣ್ಣಲ್ಲಿ 4 ದೀಪ, 3ನೇ ವಾರಕ್ಕೆ 3 ನಿಂಬೆಯಲ್ಲಿ 6 ದೀಪ ಮಾಡುವಂಥ ಒಂದು ಸಂಪ್ರದಾಯ. ಮಾಡಿರೋಂತಹ ದೀಪನ ದೇವರಿಗೆ ನಾವು ಆರತಿ ಮಾಡ್ಕೊಳ್ಬೇಕು. ನೋಡಿದ್ರಲ್ಲ ಯಾವ ಥರ ಆಷಾಢ ಮಾಸದಲ್ಲಿ ನಾವು ನಿಂಬೆಹಣ್ಣು ದೀಪನ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ. ಮತ್ತಷ್ಟು ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.